1971 ಇಂಡೋ ಪಾಕ್ ವಾರ್ ಯುದ್ಧದ ವಿಜಯ ದಿವಸವನ್ನು ನಾವು ಡಿಸೆಂಬರ್ 13ನೇ ತಾರೀಕು ಇದೇ ಶನಿವಾರ ನೆಲ್ಯಾಡಿಯ ಬಿರುವಾ ಸಭಾಂಗಣದಲ್ಲಿ ಬೆಳಿಗ್ಗೆ 9:30ಕ್ಕೆ ಸರಿಯಾಗಿ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಮಹಾಪೋಷಕರಾದ ಮಾಜಿ ಸಂಸದೆ ಡಾಕ್ಟರ್ ತೇಜಸ್ವಿನಿ ಗೌಡ ಹಾಗೂ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಶಿವಣ್ಣ ಎನ್.ಕೆ. ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಹಾಗೂ ತಾಲೂಕು ಅಧ್ಯಕ್ಷ ಹಾಗೂ ಸಂಯೋಜಕರ ನೇತೃತ್ವದಲ್ಲಿ ನಡೆಯಲಿದೆ. ಇದರಲ್ಲಿ ಸರಿಸುಮಾರು 1,000 ಜನರು ಸೇರುವ ನಿರೀಕ್ಷೆ ಇದೆ. ಈ ಶುಭ ಸಂದರ್ಭದಲ್ಲಿ 1971 ಇಂಡೋ ಪಾಕ್ ಯುದ್ಧದಲ್ಲಿ ಭಾಗವಹಿಸಿದ ಸುಮಾರು 12ರಿಂದ 15 ಮಾಜಿ ಸೈನಿಕರನ್ನು ನಾವು ಸನ್ಮಾನಿಸಲಿದ್ದೇವೆ ಹಾಗೂ ವೀರ ನಾರಿಯರನ್ನು ನಾವು ಸನ್ಮಾನಿಸಲಿದ್ದೇವೆ, ಫಲಪುಷ್ಪವನ್ನು ಕೊಟ್ಟು ಸತ್ಕರಿಸಲಿದ್ದೇವೆ ಹಾಗೂ ಯಾರ ಕುಟುಂಬದಲ್ಲಿ ಒಂದಕ್ಕಿಂತ ಜಾಸ್ತಿ ಯೋಧರಿದ್ದಾರೆ ಅವರನ್ನು ಕೂಡ ಸನ್ಮಾನಿಸಲಿದ್ದೇವೆ. ಥ್ಯಾಂಕ್ ಯು. ನೆಕ್ಸ್ಟ್ ಮುಂದಿನ ನಮ್ಮ ದೇಹದ ಉದ್ದೇಶಗಳನ್ನು ಬೆಳ್ತಂಗಡಿ ಕಡಬ ಅಧ್ಯಕ್ಷರು ಹೇಳ್ತಾರೆ. ನಾನು ಸಬಾಸ್ಟಿನ್ ಕೆ.ಕೆ. ಕಡಬ AKMSS ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಅಧ್ಯಕ್ಷ. ನಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ AKMSSನ ನಾನು ಶಾರ್ಟ್ ಫಾರ್ಮ್ ಅಲ್ಲಿ AKMSS ಹೇಳ್ತೇನೆ, ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ. ಅದರ ಉದ್ಘಾಟನಾ ಕಾರ್ಯಕ್ರಮ ನಾವು ನೆಲ್ಯಾಡಿಯಲ್ಲಿ ನಡೆಸಲಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ನೆಲ್ಯಾಡಿಯಲ್ಲಿ ನಮಗೆ ಅದರ ಹೋಸ್ಟ್ ಅನ್ನು ಕೊಟ್ಟಿದ್ದಾರೆ, ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ನಾವು ಅದನ್ನು ನಡೆಸ್ತಾ ಇದ್ದೇವೆ. ಇಲ್ಲಿ ನಾವು ವಿಜಯ ದಿವಸವನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೇವೆ. ತಮಗೆಲ್ಲರಿಗೂ ತಿಳಿದಿರುವ ಪ್ರಕಾರ ಇಂಡೋ ಪಾಕ್ ಯುದ್ಧದಲ್ಲಿ ನಾವು ವಿಜಯ ಪತಾಕೆಯನ್ನು 1971ರಲ್ಲಿ ಏರಿಸಿ ಭಾರತ ದೇಶವನ್ನು ಹೊಡ್ಕೊಂಡು ಹೋಗಿರುವಂತಹ ಪಾಕಿಸ್ತಾನವನ್ನು ಹೊಡೆದು ಅವರನ್ನು ಪೀಸ್ ಮಾಡಿದಂತಹ ದಿನ. ಅದು ನಮಗೆ ಬಹಳ ಸಂತೋಷದ ದಿನ. ಯಾಕೆಂದ್ರೆ ಭಾರತದಿಂದ ಬೇರೆಯಾಗಿ ಅವರು ತಮ್ಮದೇ ಆದಂತಹ ಒಂದು ಪ್ರಯತ್ನದಲ್ಲಿ ಹೇಗೆ ಭಾರತವನ್ನು ಹೊಡೆಯಲಿಕ್ಕೆ ಪ್ರಯತ್ನಿಸಿದಾಗ ಭಾರತ ಅವರನ್ನು 2 ಭಾಗವನ್ನಾಗಿ ಮಾಡಿ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಅಂತ, ಪೂರ್ವ ಮತ್ತು ಪಾಕಿಸ್ತಾನ ಅಂತ ಡಿವೈಡ್ ಮಾಡಿ ಆ ದಿನವನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಿಸ್ತೇವೆ. ಯಾಕಂದ್ರೆ ಬಹಳಷ್ಟು ವಿಜಯ ನಾವು ಪ್ರಾಪ್ತ ಮಾಡಿದ್ದೇವೆ. ಆ ದಿನದ ನೆನಪು ಎಲ್ಲರಿಗೂ ಒಂದು ಉರುಪನ್ನು ತರುವಂತದ್ದು. ಆ ದಿನದಲ್ಲಿ ಯುದ್ಧದಲ್ಲಿ ಇದ್ದಂತ ವೀರ ಯೋಧರು ಇವರು ನಮ್ಮ ಜೊತೆ ಇದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಇದುವಾಗಲೇ 12 ಜನರನ್ನು ಗುರುತಿಸಿದ್ದೇವೆ. ಪ್ರಾಯ ಆಗಿದೆ 85-90 ವರ್ಷ ಎಲ್ಲ ಪ್ರಾಯ ಆದ ಯೋಧರಿದ್ದಾರೆ, ಅವರನ್ನು ನಾವು ಗೌರವಿಸಲಿಕ್ಕಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ AKMSS ಎಂಬ ಒಂದು ಸಂಘಟನೆ ಆರಂಭ ಆಗಬೇಕೆಂಬುದು ಮಾಜಿ ಸೈನಿಕರಲ್ಲಿ ಇದ್ದಂತ ಒಂದು ಆಸೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಚೆದರಿ ಹೋಗಿರುವಂತಹ ಎಲ್ಲಾ ಮಾಜಿ ಸೈನಿಕರನ್ನು ಒಗ್ಗೂಡಿಸಿ ಅವರ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಸೇರಿಕೊಂಡಿದೆ. 2020 ಸೆಪ್ಟೆಂಬರ್ 21ನೇ ತಾರೀಕು ಬೆಂಗಳೂರಲ್ಲಿ ಇದು ಆರಂಭಗೊಂಡಿತು. ರಾಜ್ಯದಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾದಂತ ಶ್ರೀಯುತ ಡಾಕ್ಟರ್ ಶಿವಣ್ಣ ಅವರು ಅವರ ಅವಿರತ ಪ್ರಯತ್ನದ ಫಲವಾಗಿ ಇವತ್ತು 24 ಜಿಲ್ಲೆಗಳಲ್ಲಿ ಈ ಸಂಘಟನೆ ರೂಪುಗೊಂಡಿದೆ. 1,41,000 ಸದಸ್ಯರುಗಳನ್ನು ಇವಾಗ ಹೊಂದಿಕೊಂಡಿದೆ. ಈ ಮುಂಚೆ ಸಹ ಬಹಳಷ್ಟು ಸಂಘಟನೆಗಳು ಮಾಜಿ ಸೈನಿಕರಿಗಾಗಿ ಅಲ್ಲಲ್ಲಿ ಇದೆ. ಆದರೆ ಮಾಜಿ ಸೈನಿಕರ ವೆಲ್ಫೇರ್ನ ಬಗೆಯಲ್ಲಿ ಯಾವುದೇ ಚಿಂತನೆಗಳು ಅವರಿಂದ ಆಗಲಿಲ್ಲ. ಆದರೆ ನಮ್ಮ ಸಂಘಟನೆ ಆರಂಭಗೊಂಡ ನಂತರ ತಮಗೆ ತಿಳಿದಿರುವ ಪ್ರಕಾರ ಕೋವಿಡ್ ಟೈಮಲ್ಲಿ ನಮ್ಮ ಸಂಘಟನೆ ಆರಂಭಗೊಳ್ತಾ ಇದೆ. ಕೋವಿಡ್ ಟೈಮಲ್ಲಿ ಜನರಿಗೆ ಸಹಾಯವನ್ನು ನೀಡಲು ನಾವು ಮಾಜಿ ಸೈನಿಕರು ಅಲ್ಲಲ್ಲಿ ಗುಂಪಾಗಿ ಸೇವೆ ಸಲ್ಲಿಸುತ್ತಿರಬೇಕಾದ್ರೆ ನಮ್ಮ ಮಾಜಿ ಸೈನಿಕರ ಕುಟುಂಬಗಳು ಬಹಳಷ್ಟು ಅಲೆದಾಡಿದೆ. ಅಂದ್ರೆ ಯಾವುದೇ ರೀತಿಯ ಸಹಕಾರ ಸರ್ಕಾರದಿಂದ ಸಿಗಲಿಲ್ಲ. ನಮ್ಮವರಿಗೆ ನಾವೇ ಸಹಾಯಹಸ್ತವಾಗಿ ಮುಂದೆ ಬಂತು. ಅದು ಮಾಜಿ ಸೈನಿಕ ಸಂಘ ಅಲ್ಲಿಂದ ನಮ್ದು ರೂಪ ಆರಂಭಿಸಿದ್ದು, ನಮ್ಮ ಒಂದು ಚಿಂತನೆ ಆರಂಭಿಸಿದ್ದು. ನಮ್ಮದೇ ಆದಂತಹ ಒಂದು ಸಂಘಟನೆ ಬೇಕು, ನಮ್ಮವರಿಗೆ ಕಷ್ಟ ಬಂದಾಗ ಹೆಲ್ಪ್ ಮಾಡ್ಲಿಕ್ಕೆ ನಮ್ಗೆ ಆಗುತ್ತೆ ಅಂತ. ಇವತ್ತು ಕೇವಲ ಮಾಜಿ ಸೈನಿಕರಿಗೆ ಮಾತ್ರ ಅಲ್ಲ, ಸಮಾಜ
ಸೇವೆಯಲ್ಲೂ ಸಹ ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಈಗ ಸ್ವಚ್ಛ ಭಾರತದಲ್ಲಿ ಭಾರತದ ಆ ಒಂದು ಉದ್ದೇಶದಲ್ಲಿ ಭಾರತದಾದ್ಯಂತ ಕರ್ನಾಟಕ ರಾಜ್ಯದಾದ್ಯಂತ ನಾವು ಆ ದಿನದಂದು ನಾವು ಬಹಳಷ್ಟು ಜಾಗಗಳನ್ನು ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ಮಾಜಿ ಸೈನಿಕರು ಇಳಿತಾ ಇದ್ದಾರೆ. ಸೈನಿಕರ ಭಾವನೆಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಆಸೆ ಪಡ್ತೇನೆ. ತಾವೆಲ್ಲ ಇಲ್ಲಿ ಸಂತೋಷವಾಗಿ ಕುಳಿತುಕೊಳ್ಬೇಕಾದ್ರೆ ಬಹಳಷ್ಟು ದುಃಖದಲ್ಲಿ ಆ ಹಿಮದಲ್ಲಿ, ಆ ಗುಡ್ಡಗಾಡಲ್ಲಿ, ಮರಳುಗಾಡಲ್ಲಿ ನಮ್ಮ ಸೈನಿಕರು ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಹಾಕೊಂಡು ಕುಳಿತುಕೊಳ್ತಾರೆ. ಅದರ ಫಲವಾಗಿ ನಾವು ಇಲ್ಲಿ ಸ್ವಸ್ಥವಾಗಿ ಸಮಾಧಾನವಾಗಿ ಕುಳಿತುಕೊಂಡಿದ್ದೇವೆ. ನಾನು ಪ್ಯಾರಾ ಕಮಾಂಡೋ ಇದ್ದಿದ್ದೇನೆ. ನಾವು ಕಮಾಂಡೋ ಡ್ಯೂಟಿ ಮಾಡಬೇಕಾದ್ರೆ ನಮಗೆ 40 ದಿವಸಗಳ ಕಾಲ ಹೆಲಿಕಾಪ್ಟರ್ ಅಲ್ಲಿ ತಗೊಂಡು ಹೋಗಿ ಕಾಡಲ್ಲಿ ಬಿಟ್ಬಿಡ್ತಾರೆ. ನಮಗೆ ಒಂದು ಗುರುತನ್ನು ಕೊಡ್ತಾರೆ, ನೀವು ಈ ಪ್ಲೇಸಿಗೆ ಇಷ್ಟು ದಿವಸದಲ್ಲಿ ಬಂದು ತರಬೇಕಂತ. ನಮಗೆ ತಿನ್ನಲಿಕ್ಕೆ ನಾವು ತಗೊಂಡು ಹೋಗೋದು ಕೇವಲ 5 ಪೂರಿ, ಒಂದು ಬಾಟಲ್ ವಾಟರ್ ಬಾಟಲ್, ಒಂದು ಬಾಟಲ್ ನೀರು, ಒಂದು ಹಗ್ಗ, ಒಂದು ಕತ್ತಿ, ಮತ್ತೆ ಒಂದು ಬೆಡ್ಶೀಟ್ ಅಂದ್ರೆ ಅದು ಟರ್ಪಲ್ ತರ ಇರುತ್ತೆ. ಇಷ್ಟು ವಸ್ತುವನ್ನು ತಗೊಂಡು ನಾವು ಕಾಡಲ್ಲಿ ನಮ್ಮ ಬಿಟ್ಟಾಗ ನಾವು 40 ದಿವಸದೊಳಗೆ ಬಂದು ಅಲ್ಲಿ ನಮ್ಮ ಕ್ಯಾಂಪಿಗೆ ಬಂದು ಸೇರ್ಬೇಕಾದ್ರೆ ಆ ದಿನಗಳು ನಮ್ದು ಬಹಳಷ್ಟು ಕಠಿಣಾಯಿಯನ್ನು ನಾವು ತಗೊಂಡಂತ ದಿನಗಳು. ತದನಂತರ ನಮ್ಮನ್ನು ಪ್ಯಾರಾಶೂಟ್ ಅಲ್ಲಿ ವಿಮಾನದಿಂದ ಜಂಪ್ ಮಾಡಿಸ್ಬೇಕಾದ್ರೆ ಅಲ್ಲಿ ಸಹ ನಾವು ಎಲ್ಲೋ ಕೊಂಡಾಗಿ ಎಲ್ಲೋ ಬಿಡ್ತಾರೆ. ನಾವು ಎದ್ದುಕೊಂಡು ಹೇಗೆ ನಮ್ಮ ಆ ಪೋಸ್ಟಿಗೆ ತಲುಪಬೇಕಾದ್ರೆ ನಾವು ಆ ಕಷ್ಟಗಳನ್ನು ಸಹಿಸಿಕೊಂಡು ಬಂದವರು. ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಎಲ್ಲಾ ಕಷ್ಟಗಳನ್ನು ಅನುಭವಿಸುತ್ತಿರುವವರು ಸೈನಿಕರು ಮಾತ್ರ ಎಂಬುದಕ್ಕೆ ನಾನು ಈ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅಷ್ಟೂ ಕಷ್ಟಗಳನ್ನು ಅನುಭವಿಸಿ ತಮ್ಮ ಯೌವನದ ದಿನಗಳೆಲ್ಲ ಕಂಪ್ಲೀಟ್, ನಮ್ಮ ಯೌವನದ ದಿನ, ನಮ್ಮ ಒಳ್ಳೆಯ ಸಮಯಗಳೆಲ್ಲ ನಾವು ಆ ಬಾರ್ಡರ್ ಅಲ್ಲಿ ನಮ್ಮ ಹೆಂಡತಿ ಮಕ್ಕಳನ್ನು ಬಿಟ್ಟು ಇರ್ತೇವೆ. ಒಂದೇ ನಮ್ಮದು ಉದ್ದೇಶ, ನಮ್ಮ ದೇಶ ಪ್ರೇಮ ನಮ್ಮನ್ನು ಅಲ್ಲಿ ಅಲ್ದಾಡ್ಲಿಕ್ಕೆ ಬಿಡಲ್ಲ. ಕಣ್ಣಲ್ಲಿ ಯಾವಾಗಲೂ ಎಣ್ಣೆ ಹಂಚಿಕೊಂಡು ಕಾತುಕೊಳ್ತೇವೆ, ಯಾವುದೇ ಶತ್ರುಗಳು ನಮ್ಮನ್ನು ಹಿಂಬಾಲಿಸಬಾರದಂತ. ಆದರೆ ನಮ್ಮ ಹೆಚ್ಚಿನ ಪ್ರಾಯ ಆದಾಗ 40, 45, 50 ವರ್ಷ ಆದಾಗ ನಾವು ರಿಟೈರ್ಡ್ ಆಗಿ ಬರ್ತೇವೆ. ಇಲ್ಲಿ ನಮಗೆ ಸಿಕ್ಕುವಂತ ರೆಸ್ಪೆಕ್ಟ್ ನಾವು ನೋಡ್ಬೇಕಾದ್ರೆ ತುಂಬಾ ನೋವನಿಸುತ್ತೆ. ಸಂವಿಧಾನದಲ್ಲಿ ಬರೆದಿದೆ, ಸೈನಿಕರನ್ನು ಈ ರೀತಿ ಮೇಂಟೈನ್ ಮಾಡಬೇಕು, ಈ ರೀತಿ ಅನುಕೂಲಗಳನ್ನು ಕೊಡಬೇಕು. ಯಾವುದೇ ಅನುಕೂಲಗಳು, ಕಾನೂನಾತ್ಮಕವಾದ ಅನುಕೂಲಗಳು ನಮಗೆ ಸಿಗ್ತಾ ಇಲ್ಲ. ಆದರೆ ನಮ್ಮಲ್ಲಿ 2 ವಿಭಾಗಗಳಾಗಿ ವಿಂಗಡಿಸಿಕೊಂಡಿದೆ. ಸೈನಿಕರ ತಕ್ಷಣ ಜೆಸಿಒಸ್ ಅಂಡ್ ಆಫ್ ರ್ಯಾಂಕಿನವರು, ಆಫೀಸರ್ಸ್ ರ್ಯಾಂಕಿನವರು. ಇಲ್ಲಿ ಆಫೀಸರ್ಸ್ ರ್ಯಾಂಕ್ ಮತ್ತು ಜೆಸಿಒ ಬಿಲೋ ರ್ಯಾಂಕಿಗೆ ಬಹಳ ತಾರತಮ್ಯವಿದೆ. ಆ ಸಂಬಳದ ರೀತಿಯಲ್ಲಿ ಆಗಬಹುದು, ಅನುಕೂಲಗಳ ರೀತಿಯಲ್ಲಿ ನಾವು ನಮ್ಮ ಅನುಕೂಲಗಳನ್ನು ಪಡ್ಕೊಳ್ಬೇಕಾದ್ರೆ ಬಹಳ ಬೇಚಾಡಬೇಕಾಗ್ತದೆ. ಇವತ್ತು ರೆಸ್ಪೆಕ್ಟ್ ಎಂಬುದು ನಮಗೆ ಸಿಗ್ತಾ ಇಲ್ಲ. ಹಲವು ರಾಷ್ಟ್ರಗಳು ನಾವು ಚರಿತ್ರೆಗಳನ್ನು ಓದಿ ನೋಡ್ಬೇಕಾದ್ರೆ ಅಲ್ಲಿ ಡಿಫೆನ್ಸ್ ಪರ್ಸನ್ಗೆ ಸಿಗುವಂತ ರೆಸ್ಪೆಕ್ಟ್, ಒಬ್ಬ ಡಿಫೆನ್ಸ್ ಪರ್ಸನ್ ಬಂದಾಗ ಲೈನ್ ಅಲ್ಲಿ ನಿಂತಿರುವ ವ್ಯಕ್ತಿಗಳು ಸೈಡ್ ಕೊಡ್ತಾರೆ, ಅವರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ. ಯಾಕೆಂದ್ರೆ ಸೈನಿಕರು ಅವರಿಗೆ ಬೇಕು, ಸೈನಿಕರಿಂದಾಗಿ ಅವರು ಇದ್ದಾರೆ, ಆ ಒಂದು ಭಾವನೆ ಅವರಲ್ಲಿ ಇರುತ್ತೆ. ನಮ್ಮಲ್ಲಿ ಅದಿಲ್ಲ. ಇದನ್ನು ನಾವು ಜನರಲ್ಲಿ ತಲುಪಿಸಬೇಕು. ಸೈನಿಕರಿಗೆ ಕೊಡುವಂತ ರೆಸ್ಪೆಕ್ಟ್ ಅವರಿಗೆ ಸಿಗಬೇಕು, ಕಾನೂನಾತ್ಮಕವಾಗಿ ಸಿಗುವಂತ ಸವಲತ್ತುಗಳು ಅವರಿಗೆ ಸಿಗಬೇಕು. ಇವತ್ತು ನಾವು ನಿಮಗೆ ತಿಳಿಸಲಿಕ್ಕೆ ಆಸೆ ಪಡ್ತೇನೆ, ನಮಗೆ ಲ್ಯಾಂಡ್ ವಿಷಯದಲ್ಲಿ ಸರ್ಕಾರದಿಂದ ಮೊದಲು ಲ್ಯಾಂಡ್ ಕೊಡ್ತಾ ಇತ್ತು. ಆಯ್ತಪ್ಪ, ಲ್ಯಾಂಡ್ ಇಲ್ಲ ಅಂತೆ, ಸರ್ಕಾರಿ ಜಾಗಗಳಿಲ್ಲ, ನಿವೇಶನ ಕೊಡಬಹುದು. ಅವನ ಒಳ್ಳೆ ಸಮಯದಲ್ಲ ಈ ರಾಷ್ಟ್ರಕ್ಕೆ ಬೇಕಾಗಿ ದುಡಿದ ವ್ಯಕ್ತಿಗೆ ಒಂದು ನಿವೇಶನ ಕೊಡಲಿಕ್ಕೆ ಇವತ್ತು ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ನಮ್ಮ ಸರ್ಕಾರಗಳು ಎಷ್ಟು ಹಿಂದೆ ಹೋಗಿದೆ ಅಂತ ನೆನೆಸ್ಕೊಳ್ಬೇಕಾಗ್ತದೆ. ಅದೇ ಇವತ್ತೊಂದು ರಾಜಕೀಯ ವ್ಯಕ್ತಿ, ಒಂದು ಮಂತ್ರಿ ಆದ್ರೆ, ಒಂದು MLA ಆದ್ರೆ ಅವನಿಗೆ ಎಷ್ಟು ವರ್ಷಗಳು ಪೆನ್ಷನ್ ಬರ್ತದೆ, ಅವನಿಗೆ ಯಾವುದರಲ್ಲೆಲ್ಲ ರಿಸರ್ವೇಶನ್ ಇದೆ ನೀವು ನೋಡ್ಕೊಳ್ಳಿ. ಸುಳ್ಳು ಹೇಳಿ ಹಣ ಹಂಚಿ ಜಾತಿಯನ್ನು ಹೊಡ್ಕೊಂಡು ರಾಜಕೀಯದಲ್ಲಿ ಬಂದು ರಾಜಕೀಯ ಮೆದಾಲಿಯನ್ನು ಸಿಕ್ಕಿಸ್ತಾರೆ. ಆದ್ರೆ ನಮ್ಮ ದೇಶಕ್ಕಾಗಿ ಹಗಲು ರಾತ್ರಿ ದುಡಿಯುವಂತ ಸೈನಿಕರಿಗೆ ಅವರ ನಿಜವಾದ ಹಕ್ಕನ್ನು ಕೊಡಿಸುವ ನಿಟ್ಟಿನಲ್ಲಿ ಯಾರು ಹೋರಾಡ್ತಾ ಇಲ್ಲ. ಆ ಹೋರಾಟವನ್ನು ನಾವು ಆರಂಭಿಸಬೇಕು. ಆ ನಿಟ್ಟಿನಲ್ಲಿ ನಾವು ಒಗ್ಗೂಡ್ತಾ ಇದ್ದೇವೆ, ನಾವು ಸಂಘಟಿತರಾಗ್ತಾ ಇದ್ದೇವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಮೊದಲನೇ ಕಾಲದಲ್ಲಿ ಅಕ್ಷರಸ್ಥರಲ್ಲದಂತವರು ಸೈನ್ಯದಲ್ಲಿ ಜಾಯಿನ್ ಆಗ್ತಾ ಇದ್ರು. ಅವರು ಹುತಾತ್ಮರಾಗಲಿ ಅಥವಾ ಬಂದ್ಮೇಲೆ ಡೆತ್ ಆಗಲಿ ಅವರ ಫ್ಯಾಮಿಲಿ ಬಹಳಷ್ಟು ಸಫರ್ ಮಾಡ್ತಾ ಇದ್ರು. ಅವರ ಫ್ಯಾಮಿಲಿಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು, ಏನ್ ತಗೊಳ್ಬೇಕು, ಏನು ಅನುಕೂಲಗಳಿದೆ ಅಂತ. ಅವರ ಮಕ್ಕಳಿಗಾಗಿ ಒಳ್ಳೆ ಎಜುಕೇಶನ್ ಸಿಗ್ತಾ ಇರಲಿಲ್ಲ. ಅಪ್ಪ ನಮ್ಮನ್ನು ಬಿಟ್ಟು ದೂರ ಇರ್ತಾರೆ, ಮಕ್ಕಳು ನೆನೆಸ್ಕೊಳ್ತಾರೆ, ಅಮ್ಮ ನಮ್ಮನ್ನು ಸಾಕಿದ್ದಾರೆ, ಅಲ್ಲಿ ಅವರು ಮೂಲೆ ಗುಂಪಾಗಿ ಸೇರಿಕೊಳ್ತಾರೆ. ಇವತ್ತು ಬಹಳಷ್ಟು ಕುಟುಂಬಗಳಿಗೆ ನಮ್ಮ ಸಂಘಟನೆಯಿಂದಾಗಿ ಈಗ ಸಾವಿರದ ಜನರಿಗೆ ಈ ಸವಲತ್ತನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ AKMSS ಪ್ರಯತ್ನಿಸಿದೆ. ಅದು ನಮಗೆ ತುಂಬಾ ಹೆಮ್ಮೆಯ ವಿಷಯ. ನಮ್ಮ ಸೈನಿಕರಿಗೆ ಸಿಗುವಂತಹ ಸವಲತ್ತುಗಳಲ್ಲಿ ಒಂದು
ನಮ್ಮ ಹೆತ್ತವರು ದೂರ ಇರ್ತಾರೆ, ಮಕ್ಕಳ ವಿದ್ಯಾಭ್ಯಾಸ ಬಹಳಷ್ಟು ನೋವನುಭವಿಸ್ತಾ ಇರುತ್ತದೆ. ಅದನ್ನು ಕೊಡಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸ್ತಾ ಇದ್ದೇವೆ. ಮತ್ತು ಕೌಟುಂಬಿಕ ಸಮಸ್ಯೆಗಳಿದೆ, ಬಹಳಷ್ಟು ಕೌಟುಂಬಿಕ ಸಮಸ್ಯೆಗಳನ್ನು ನಾವು ಬಗೆಹರಿಸ್ತಾ ಇದ್ದೇವೆ. ರಾಜ್ಯದಾದ್ಯಂತ ಸೈನಿಕರ ಪುನರ್ವಸತಿಗೆ ಬೇಕಾಗಿ ನಾವು ಹೋರಾಡ್ತಾ ಇದ್ದೇವೆ. ಇವಾಗಲೇ ಸುಮೋಟೋ ಕೇಸಿನ ಅಂಡರಲ್ಲಿ ಸೈನಿಕರಿಗೆ ಸಿಗುವ ಸವಲತ್ತನ್ನು ಕೊಡಬೇಕೆಂದು ಲೋಕಾಯುಕ್ತರೇ ಕೇಸ್ ತಗೊಂಡಿದ್ದಾರೆ. ಆ ಸವಲತ್ತಿಗಾಗಿ ನಾವು ಹೋರಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ AKMSS ಬಹಳಷ್ಟು ನಮಗೆ ಸಪೋರ್ಟ್ ಕೊಡ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ಮಾಜಿ ಸೈನಿಕರಲ್ಲಿ ನಮಗೆ ವಿನಂತಿ ಇಷ್ಟೇ, ನೀವೆಲ್ಲರೂ ಒಟ್ಟಾಗಿ ಬರಬೇಕು, ಒಟ್ಟಾಗಿ ಇರಬೇಕು. ನಮಗೆ ಸಿಗುವಂತ ಎಲ್ಲ ಸವಲತ್ತುಗಳನ್ನು ಕಾನೂನಾತ್ಮಕವಾದಂತ, ನಮಗೆ ಎಷ್ಟೋ ಏನು ಕೇಳ್ತಾ ಇಲ್ಲ, ಕಾನೂನಾತ್ಮಕವಾದಂತಹ ಸವಲತ್ತುಗಳನ್ನು ನಾವು ಪಡ್ಕೊಳ್ಳುವ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸೋಣ. ಕೋಟ್ಯಾಂತರ ರೂಪಾಯಿಗಳು ಇವತ್ತು ಪೆಂಡಿಂಗ್ ಅಲ್ಲಿದೆ. ಸೈನಿಕರಿಗೆ ಕೊಡುವಂತಹ ಹಣ ಅದನ್ನು ಎಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ, ಯಾರಿಗೂ ಕೊಡ್ತಾ ಇಲ್ಲ. ಅದನ್ನು ಕೇಳಿ ಪಡ್ಕೊಳ್ಳೋಣ. ಆ ನಿಟ್ಟಿನಲ್ಲಿ ನಿಮ್ಮನ್ನೆಲ್ಲ ಈ ಸಮ್ಮೇಳನಕ್ಕೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಮಾಜಿ ಸೈನಿಕರೇ, ಅವರ ಕುಟುಂಬಸ್ಥರೇ, ಇವತ್ತು ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾವು ಮಾಜಿ ಸೈನಿಕರು ಮತ್ತು ಅವರ ಕುಟುಂಬಕ್ಕೆ ಈ ಮೆಸೇಜ್ ಅನ್ನು ತಲುಪಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ಮಾಜಿ ಸೈನಿಕರ ಕುಟುಂಬಸ್ಥರು ಅಂದ್ರೆ ನಮಗೆ ಯಾರು ಇಲ್ಲ, ಹೇಗೆ ನಾವು ಇದನ್ನು ಪಡ್ಕೊಳ್ಳೋದು, ಹೇಗೆ ನಾವು ವ್ಯವಹರಿಸೋದು ಗೊತ್ತಿಲ್ಲದವರು ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ನಿಮ್ಮ ಸವಲತ್ತುಗಳನ್ನು ನಿಮಗೆ ಪಡೆದುಕೊಡುವ ನಿಟ್ಟಿನಲ್ಲಿ ಪೂರ್ಣವಾದಂತಹ ಸಪೋರ್ಟ್ ನಾವು ಮಾಡ್ತೇವೆ. ಅನ್ಯಾಯಗಳಾದಾಗ ನಾವು ಇವಾಗಲೇ ಕಡಬದಲ್ಲಿ ನಾವೇ ಮಾಡಿದ್ದೇವೆ, ಎಲ್ಲ ತಾಲೂಕು ಘಟಕಗಳು ಮಾಡ್ತಾ ಇದೆ. ನಮ್ಮ ಸೈನಿಕರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಕೆಲವರೆಲ್ಲ. ನಾನು ವೈಯಕ್ತಿಕವಾಗಿ ಯಾರನ್ನು ದೂಡ್ತಾ ಇಲ್ಲ, ಅವರವರ ಸಾಂದರ್ಭಿಕವಾಗಿ ಅವ್ರು ಮಾಡ್ತಾ ಇರಬಹುದು. ಬಟ್ ಇವರಿಗೆ ಯಾರು ಇಲ್ಲ ಅಂತ ಅಂದ್ರೆ ಸೈನಿಕ ಜೀವನ ಮತ್ತು ಸಿವಿಲ್ ಜೀವನ ಎರಡು ಬೇರೆ ಬೇರೆ. ನಿಮಗೆ ಅದು ಈಗ ಹೇಳಿದ್ರೆ ನೇರ ಅರ್ಥ ಆಗಲ್ಲ. ನಾವು ಒಂದು ಬಂಧನ ಅಲ್ಲ, ಒಂದು ಕಂಪೌಂಡ್ ಒಳಗಿರುತ್ತೇವೆ. ನಮ್ದು ಚಿಂತನೆನೇ ಬೇರೆ, ನಮ್ದು ಡಿಸಿಪ್ಲಿನೇ ಬೇರೆ. ಸಮಾಜದಲ್ಲಿರುವಂತಹ ಚಿಂತನೆ ಬೇರೆ, ಆ ಡಿಸಿಪ್ಲಿನೇ ಬೇರೆ. ನಾವು ಅಲ್ಲಿಂದ ರಿಟೈರ್ಡ್ ಆಗಿ ಇಲ್ಲಿ ಬರ್ಬೇಕಾದ್ರೆ ಎರಡು ಹೊಂದಿಕೊಂಡು ಹೋಗ್ಬೇಕಾದ್ರೆ ಬಹಳ ಕಷ್ಟ ಇದೆ. ಆ ಹೊಂದಾಣಿಕೆಯಲ್ಲಿ ನಮಗೆ ಡಿಸ್ಟರ್ಬೆನ್ಸ್ ಬರುತ್ತೆ. ಆಗ ಇವರನ್ನು ದಬಾಯಿಸಲಿಕ್ಕೆ ಪ್ರಯತ್ನಿಸ್ತಾರೆ ಈ ಸೈನಿಕರನ್ನು. ಈ ಸಿವಿಲಿಯನ್ಸ್ಗೆ ಅಥವಾ ಸಮಾಜಕ್ಕೆ ಗೊತ್ತಿಲ್ಲ, ಈ ಜನರು ನಾವು ಇವತ್ತು ಇರಬೇಕಾದ್ರೆ ಈ ಜನರಿಂದಾಗಿ ನಾವು ಇದ್ದದ್ದು, ಇದೇ ಟೀಮಿಂದಾಗಿ ನಾವು ಇದ್ದದ್ದು, ಇವರಿಗೆ ನಾವು ಸಪೋರ್ಟ್ ಮಾಡ್ಬೇಕೆಂಬ ಒಂದು ಚಿಂತನೆ ಸಮಾಜದಲ್ಲಿ ಇಲ್ಲ. ಆ ಒಂದು ವಿಶ್ವಾಸವನ್ನು ನಾವು ಮೂಡಿಸಬೇಕು. ಆ ವಿಶ್ವಾಸವನ್ನು ಮೂಡಿದಾಗ ಸಮಾಜದಲ್ಲಿ ಒಂದು ಡಿಸಿಪ್ಲಿನ್ ಜನ ಸಂಘಟ ತಯಾರಾಗುತ್ತೆ. ಎಲ್ಲ ಕಡೆ ಒಂದು ಸುಶಿಕ್ಷಿತವಾದಂತ ಸುಪ್ರದವಾದಂತ ಒಂದು ಸಮಾಜವನ್ನು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸಬೇಕು. ಅದಕ್ಕಾಗಿ ಎಲ್ಲ ಸೈನಿಕರ ಸಹಕಾರವನ್ನು ನಾವು ಕೇಳ್ತಾ ಇದ್ದೇವೆ. ನಮ್ಮಲ್ಲಿ ಯಾವುದೇ ಭೇದಭಾವ ಇಲ್ಲ. ನಮ್ಮ ಧ್ಯೇಯವಾಕ್ಯ ನಾವು ಕೆಳಗೆ ಬಂದಿದ್ದೇವೆ. ನಮ್ದು ರ್ಯಾಂಕ್ ಒಂದೇ. ರ್ಯಾಂಕ್ ಅಂದ್ರೆ ನಮಗೆ ಪ್ರಮೋಷನ್ಸ್ ಇದೆ. ನಾವೊಂದು ಸಿಪಾಯಿಯಾಗಿ ಡಿಫೆನ್ಸ್ ಅಲ್ಲಿ ಸೇರ್ಕೊಂಡ ನಂತರ ಅವನು ಹಂತವಾಗಿ ಪ್ರಮೋಷನ್ ಪಡ್ಕೊಳ್ತಾನೆ. ಇಲ್ಲಿ ನಾವು ರಿಟೈರ್ಡ್ ಆಗಿ ಬಂದಾಗ ಅವನು ಯಾವ ರ್ಯಾಂಕಿನ ಅಂತ ನಾವು ಕೇಳಲ್ಲ, ಅವನು ಡಿಫೆನ್ಸ್ ಅಂತ ಗೊತ್ತಾದ್ರೆ ಸಾಕು. ರ್ಯಾಂಕ್ ಒಂದೇ, ನಮ್ದು ಜಾತಿ ಒಂದೇ. ನಾವು ಡಿಫೆನ್ಸ್ ಅಲ್ಲಿ ಒಂದೇ ಪಾತ್ರೆಯಲ್ಲಿ ಎಲ್ಲ ಧರ್ಮದವರು ಒಟ್ಟಿಗೆ ಸೇರ್ಕೊಂಡು ಆಹಾರ ಮಾಡ್ತೇವೆ, ತಿಂತೇವೆ. ಒಂದು ಪಾತ್ರದಲ್ಲಿ ಇಟ್ಟರೆ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ತಿಂತೇವೆ. ಅವನ ಜಾತಿ ಯಾವುದು ಯಾವತ್ತೂ ಕೇಳಲ್ಲ. ಅದು ಈವನ್ ಬ್ರಾಹ್ಮಿಣ್ಸ್ ಜೈನರ್ಸ್ ಸಮೇತ ನಾವು ಒಟ್ಟಿಗೆ ತಿಂತಾ ಇದ್ರು ಅವರು. ಇನ್ನೊಂದು, ನಮ್ಮಲ್ಲಿ ಧರ್ಮ ಇಲ್ಲ. ಅಲ್ಲಿ ನಾವು ಒಂದೇ ಸೂರ್ಯಡಿಯಲ್ಲಿ ಎಲ್ಲ ಪ್ರಾರ್ಥನೆ ಮಾಡ್ತೇವೆ. ಎಲ್ಲ ದೇವರ ಫೋಟೋ ಇಟ್ಕೊಂಡು ಎಲ್ಲರೂ ಅವರವರ ಚಿಂತನೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನಮ್ಮಲ್ಲಿ ಧರ್ಮವಿಲ್ಲ, ನಮಗೆ ಧರ್ಮ ಒಂದೇ. ಈ ರೀತಿ ನಮ್ಮ ಧ್ಯೇಯ ವ್ಯಾಖ್ಯೆಯು ಅದೇ. ನಾವು ಇರುವುದೊಂದು ದೇಶಕ್ಕಾಗಿ ಮಾತ್ರ. ದೇಶದ ರಕ್ಷಣೆ, ದೇಶದ ಸಮೃದ್ಧಿ, ದೇಶದಲ್ಲಿ ಸಮಾಧಾನ, ಇದನ್ನು ನಾವು ಕೊಂಡುಕೊಳ್ಳುವ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸ್ತಾ ಇದ್ದೇವೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಮಾಧ್ಯಮ ಮಿತ್ರರ ಅಲ್ಲಿ ವಿನಂತಿ ಏನಂದ್ರೆ, ಯಾವುದೇ ಗೊಂದಲವನ್ನು ಮಾಡದೆ ಮೆಸೇಜ್ ಅನ್ನು ತಾವು ಪಾಸ್ ಮಾಡಬೇಕು. ನಮ್ಮ ಮಾಜಿ ಸೈನಿಕರು ಯಾರೇ ಇರಲಿ ಅವರ ವೆಲ್ಫೇರ್ ಬೇಕಾಗಿ ನಾವು ಯಾವಾಗ ಬೇಕಾದ್ರೂ ಕರೆದರೂ ಅವರೊಟ್ಟಿಗೆ ನಾವು ಇರ್ತೇವೆ ಎಂಬ ಒಂದು ವಿಶ್ವಾಸವನ್ನು ಸಮಾಜಕ್ಕೆ ಕೊಡಬೇಕು. ನಾವೆಲ್ಲರೊಟ್ಟಿಗೆ ಸೇರಿ ಈ ಸಮಾವೇಶವನ್ನು ನಡೆಸಬೇಕೆಂಬುದು ನಮ್ಮ ಚಿಂತನೆ. ಥ್ಯಾಂಕ್ ಯು ವೆರಿ ಮಚ್.